ಆದರೆ ಒಂದು ವಿಷಯ ಏನು ಅಂತಂದ್ರೆ, ಬಾಲಣ್ಣ ಎರಡು ಮಾತಾಡಿ ಅಂದ್ರು, ಏನು ಮಾತಾಡಲಿ ಅಂತ ನನಗೂ ಕೂಡ ಗೊತ್ತಾಗ್ಲಿಲ್ಲ. ಆದರೆ ನಿಜವಾಗ್ಲೂ ಮಾತಾಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಸರ್ಕಾರಕ್ಕೆ ಜನಗಳ ಮುಂದೆ ಮಾತನಾಡೋ ಧೈರ್ಯ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಅನ್ನೋದನ್ನ ನೀವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ 2 ವರ್ಷ ಆಗಿದೆ. ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವತ್ತು ಇಡೀ ಕರ್ನಾಟಕ ತುಂಬ ಓಡಾಡ್ತಾ, ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ನಮ್ಮ ರಾಜ್ಯದ ಜನಗಳಿಗೆ ಗ್ಯಾರಂಟಿಗಳನ್ನು ಕೊಡ್ತೀವಿ, ನಮ್ಮ ಹೆಣ್ಮಕ್ಕಳಿಗೆ ಉಚಿತವಾದ ಬಸ್ ಕೊಡ್ತೀವಿ ಅಂತ ಹೇಳಿದ್ವಿ, ನಮ್ಮ ಮನೆಗಳಿಗೆ ಉಚಿತವಾದ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ವಿ. ಅವತ್ತು 5 ಕೆಜಿ ಅಕ್ಕಿ ಇತ್ತಿದ್ದನ್ನು 10 ಕೆಜಿ ಮಾಡ್ತೀವಿ ಅಂತ ಹೇಳಿ ರಾಜ್ಯದ ತುಂಬ ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾತನಾಡಿದ್ರು. ಮನೆ ಮನೆಗೆ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಹಣ ಕೊಡ್ತೀವಿ ಅನ್ನೋಂಥ ಮಾತುಗಳನ್ನ ಎಲ್ರಿಗೂ ಕೂಡ ಹೇಳಿದ್ರು. ಆಗ ಇದೇ ವಿರೋಧ ಪಕ್ಷದವರು ಮಾಡ್ತಿದ್ದ ಪ್ರಚಾರ ಏನು ಅಂತಂದ್ರೆ, ಅವ್ರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ಇವರು ಜಾರಿ ಮಾಡಲ್ಲ, ವೋಟ್ ಹಾಕ್ಸ್ಕೊಳಕ್ ಮಾತ್ರ ಹಿಂಗ್ ಮಾತಾಡ್ತಿದ್ದಾರೆ, ಗ್ಯಾರಂಟಿ ಕಾರ್ಡು ಬೋಗಸ್ಸು ಅಂತ ಭಾಷಣ ಮಾಡ್ತಾ ಇದ್ರು. ಆದ್ರೆ ನಮ್ಮ ಸರ್ಕಾರ ಬಂದು ಇನ್ನೂ 1 ವಾರ ಆಗಿಲ್ಲ, ಗ್ಯಾರಂಟಿ ಕೊಡಿ, ಗ್ಯಾರಂಟಿ ಕೊಡಿ, ಗ್ಯಾರಂಟಿ ಕೊಡಿ ಅಂತ ಭಾಷಣ ಮಾಡೋಕೆ ಶುರು ಮಾಡಿದ್ರು. ಆದರೆ ನೆನ್ಪಿಟ್ಕೊಳ್ಳಿ, ಇವತ್ತು ಯಾರು ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಪಾಪ ಹೆಗಲ್ ಮೇಲೆ ಕೇಸರಿ ಶಾಲ್ ಹಾಕೊಂಡು ಓಡಾಡ್ತಾ ಇರ್ತಾನೆ. ಯಾರು ಜನತಾದಳದ ಕಾರ್ಯಕರ್ತರಿರ್ತಾರೆ, ಜನತಾದಳದ ಬಾವುಟ ಕಟ್ಕೊಂಡು ಓಡಾಡ್ತಿರ್ತಾರೆ. ಆದರೆ ಅವನ ಮನೆಯಲ್ಲಿರೋ ಹೆಂಡತಿ, ಅವ್ರ ಮನೆಯಲ್ಲಿರೋ ಅಮ್ಮ, ಅವ್ರ ಮನೆಯಲ್ಲಿರೋ ಅಕ್ಕ, ಅವ್ರ ಮನೆಯಲ್ಲಿರುವಂತ ತಂಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾ ಇರ್ತಾಳೆ. ಯಾಕೆ ಅಂದ್ರೆ ಅವಳಿಗೆ ಗೊತ್ತಿದೆ, ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತು, ಜನತಾದಳದವರು ಯಾವತ್ತೂ ಕೊಡ್ಲಿಲ್ಲ, ಯಾವ ಬಿಜೆಪಿ ಅವರು ಯಾವತ್ತೂ ಕೊಡ್ಲಿಲ್ಲ. ಅವರು ಬರೀ ಮಾತನಾಡಿದ್ರು, ಆದ್ರೆ ಅವ್ರು ನುಡಿದಂತೆ ನಡಿಲಿಲ್ಲ. ಜನಸಾಮಾನ್ಯರಿಗೆ ನುಡಿದಂತೆ ಏನನ್ನಾದ್ರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಾಗಿದೆ ಅಲ್ವಾ ತಾಯಿ? ನಿಮಗೆಲ್ಲ ಗ್ಯಾರಂಟಿ ಬಂತಾ ಇಲ್ಲ? ಮಾತಾಡಿ, ಗ್ಯಾರಂಟಿ ಬರಲಿಲ್ವಾ? ಬಂತಾ ಇಲ್ವಾ? ನೀವು ಗ್ಯಾರಂಟಿ ತಗೊಂಡವ್ರು ಸುಮ್ಮನೆ ಕೂತ್ರೆ, ಗ್ಯಾರಂಟಿ ಕೊಟ್ಟವರು ಗ್ಯಾರಂಟಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ವೇದಿಕೆ ಮೇಲೆ ರಾಮಲಿಂಗಾರೆಡ್ಡಿ ಸಾಹೇಬರು ಕೂತಿದ್ದಾರೆ. ರಾಮಲಿಂಗಾರೆಡ್ಡಿ ಸಾಹೇಬರು ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳು ಇವತ್ತು ಧರ್ಮಸ್ಥಳಕ್ಕೆ ಹೋದ್ರು. ನಾನು ಸತ್ಯ ಹೇಳ್ತಾ ಇದ್ದೀನಿ, ನಮ್ದು ಮಧುಗಿರಿ ತಾಲೂಕು ಮಿಡಿಗೇಶಿ ಅನ್ನುವಂಥ ಗ್ರಾಮ. ನಮ್ಮೂರಲ್ಲಿ ನಮ್ಮ ದೊಡ್ಡಪ್ಪ ವಯಸ್ಸಾದವರಿದ್ದಾರೆ. ನಾನು ನಮ್ಮ ದೊಡ್ಡಪ್ಪನ ಕೇಳಿದೆ ಒಂದ್ಸರ್ತಿ, ದೊಡ್ಡಪ್ಪ ನೀವು ಯಾವತ್ತಾದ್ರೂ ಸಮುದ್ರ ನೋಡಿದ್ಯಾ ಅಂತ. ಪಾಪ ಬಯಲ್ಸೀಮೆ ಜನ, ನಮ್ಮೂರಲ್ಲಿ ನದೇ ಇಲ್ಲ, ಸಮುದ್ರ ಇನ್ನೆಲ್ಲಿ ನೋಡ್ತಾರೆ. ನಮ್ಮ ದೊಡ್ಡಪ್ಪ ಹೇಳಿದ್ರು, ಹೆಂಗಿರ್ತದಪ್ಪ ಯಾವ್ದು ಸಮುದ್ರ ಅಂದ್ರೆ ಅಂತ ಕೇಳಿದ್ರು. ನಾನು ಸಮುದ್ರ ಬಹಳ ನೀರಿರ್ತದೆ ದೊಡ್ಡಪ್ಪ ಅಂದೆ. ನಾನು ಅಂದ್ರೆ ಏನು, ನಮ್ಮ ಮಿಡಿಗೇಶಿ ಕೆರೆಗಿಂತ ಜಾಸ್ತಿ ನೀರಿರ್ತದ ಅಂದ ನಮ್ಮ ದೊಡ್ಡಪ್ಪ. ನನ್ನ ಸ್ವಂತ ದೊಡ್ಡಪ್ಪ ನಾನು ಹೇಳ್ತಾ ಇರೋದು. ಆದ್ರೆ ಇವತ್ತು ನನ್ನ ಊರಿಗೆ ಹೋದ್ರೆ, ನನ್ನ ಊರಲ್ಲಿ ಸಮುದ್ರ ನೋಡದೆ ಇರುವಂತ ಒಬ್ಬ ವ್ಯಕ್ತಿನೂ ಇಲ್ಲ. ಯಾಕೆ ಅಂತಂದ್ರೆ ಸರ್ಕಾರ ಗ್ಯಾರಂಟಿ ಕೊಡ್ತು, ಮನೆಯಲ್ಲಿರೋ ಹೆಣ್ಮಗಳು ನಾನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗು ಅಂದ್ಲು. ಗಂಡ ಹೆಂಡತಿ ಜೊತೆಯಾಗಿ ಧರ್ಮಸ್ಥಳಕ್ಕೆ ಹೋದ್ರು, ಜೊತೆಯಾಗಿ ಹೊರನಾಡ್ಗೆ ಹೋದ್ರು, ಜೊತೆಗೆ ಶೃಂಗೇರಿಗೆ ಹೋದ್ರು, ಜೊತೆಗೆ ಮಂಗಳೂರಿಗೆ ಹೋದ್ರು. ಸಮುದ್ರ ನೋಡಿದ್ದು ಯಾವಾಗ ಅಂತ ಅಂದ್ರೆ, ನಮ್ಮ ಸರ್ಕಾರ ಬಂದು ಗ್ಯಾರಂಟಿ ಕೊಡೋ ತನಕ ಎಷ್ಟೋ ಹಳ್ಳಿಗಾಡಿನ ಜನ ಮುಕ್ತವಾಗಿ ಓಡಾಡೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಪಾಪ ಹಾಗೆಲ್ಲ ನಾವು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೋ. ಗ್ಯಾರಂಟಿ ಕಾರ್ಡ್ ಕೊಡ್ಬೇಕಾದ್ರೆ ಜನ ಮಾತಾಡೋರು, ಸುಮ್ಮನೆ ಇರಲ್ಲ, ಎಲ್ಲೋ ಓಟ್ ಹಾಕ್ಸ್ಕೊಳಕ್ಕೆ ಹಿಂಗೆ ಹೇಳ್ತಾರೆ, ಎಲ್ಲಿ ಕೊಡ್ತಾರೆ ಇವ್ರು ಗ್ಯಾರಂಟಿನ ಅಂತ ಮಾತಾಡ್ತಾ ಇದ್ರು. ಆದ್ರೆ ಸರ್ಕಾರ ಬಂದು ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಮೊದಲನೇ ಒಂದು ಸಂಪುಟ ಸಭೆಯೊಳಗಡೆ ತೀರ್ಮಾನ ಆದ ಬೆಳಗ್ಗೆಗೆ ಎಲ್ಲರೂ ಗ್ಯಾರಂಟಿ ಕಾರ್ಡ್ ಹುಡ್ಕೊಳಕ್ ಶುರು ಮಾಡಿದ್ರು. ಇವತ್ತು ಮನೆ ಮನೆಗೆ ಗ್ಯಾರಂಟಿಗಳು ತಲುಪಿದಾವೆ, ಪ್ರತಿ ಹೆಣ್ಣುಮಗಳ ಕೈಗೆ ಹಣ ಸಿಕ್ಕಿದೆ. ಆದ್ರೆ ನಾವಿದನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಹೊರತು ಕಾಂಗ್ರೆಸ್ ಪಕ್ಷ ದುರಹಂಕಾರದಿಂದ ಹೇಳ್ತಾ ಇಲ್ಲ. ನಿಮಗೆ ಕೊಟ್ವಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಅಹಂಕಾರದಿಂದ ಹೇಳ್ತಿಲ್ಲ, ಧನ್ಯತಾ ಭಾವದಿಂದ ಹೇಳ್ತಾ ಇದೆ. ಯಾವ ಜನ ನಮಗೆ ಓಟ್ ಕೊಟ್ರು ಕೊಡದೇ ಇದ್ರು, ಅವ್ರು ನಮ್ಮ ಪರವಾಗಿದ್ರು, ನಮ್ಮ ಪರವಾಗಿ ಇಲ್ಲದೆ ಹೋದ್ರು ಕೂಡ ಕರ್ನಾಟಕ ರಾಜ್ಯದ 7 ಕೋಟಿ ಜನಗಳಿಗೆ, ಕರ್ನಾಟಕ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿರುವಂತ ಜನಗಳಿಗೆ ಸಮಾನವಾಗಿ ಗ್ಯಾರಂಟಿಯನ್ನ ಕೊಟ್ಟಂತ ಒಂದೇ ಒಂದು ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಮಾನ್ಯ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಕರ್ನಾಟಕ ಜನಗಳಿಗೆ ಗ್ಯಾರಂಟಿಯನ್ನು ಕೊಟ್ಟಿದೆ. ಇವತ್ತು ಮನೆ ಮನೆಗೆ ಉಚಿತವಾದಂತ ಅಕ್ಕಿಯನ್ನು ಕೊಟ್ಟಿದೆ.
ನಿಮಗೆ ಆಶ್ಚರ್ಯ ಆಗುತ್ತೆ, ಮೊನ್ನೆ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದವರು ಒಂದು ಅಧ್ಯಯನ ನಡೆಸಿದ್ದಾರೆ. ಅಜೀಂ ಪ್ರೇಮ್ಜಿಯ ವಿಶ್ವವಿದ್ಯಾಲಯದವರು ನಡೆಸಿರೋ ಅಧ್ಯಯನದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ರೈತರ ಆತ್ಮಹತ್ಯೆ ಬಹಳ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕೆ ಅಜೀಂ ಪ್ರೇಮ್ಜಿಯ ವಿಶ್ವವಿದ್ಯಾಲಯ ಈ ಅಂಕಿಅಂಶಗಳನ್ನು ಯಾಕೆ ಕೊಡ್ತಾ ಇದೆ ಅಂತಂದ್ರೆ, ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಜಾರಿ ಮಾಡಿರೋ ಕಾರಣದಿಂದ ಜನ ಸಾಲ ಮಾಡೋದು ಕಡಿಮೆ ಆಗಿದೆ, ಸಾಲಗಾರರು ಮನೆ ಬಾಗಿಲಿಗೆ ಬರೋದು ಕಡಿಮೆ ಆಗಿದೆ, ಕಡೆ ಪಕ್ಷ 2 ಹೊತ್ತಿನ ಊಟ ಅತ್ಯಂತ ಕಡು ಬಡವನಿಗಿದೆ. ಹಿಂಗಾಗಿ ಊಟಕ್ಕಿಲ್ಲ ಅಥವಾ ಏನೋ ಔಷಧಿ ಕಾಸಿಲ್ಲ ಅಥವಾ ಹೊಲಕ್ಕೆ ಗೊಬ್ಬರ ಹಾಕೋದಕ್ಕೆ ಕಾಸಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಿರುವಂತ ರೈತರ ಸಂಖ್ಯೆ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಅತಿ ಹೆಚ್ಚು GST ಕಲೆಕ್ಟ್ ಮಾಡುವಂತ ರಾಜ್ಯಗಳ ಸಾಲಿನಲ್ಲಿ ಪ್ರಮುಖ ರಾಜ್ಯವಾಗಿ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಕರ್ನಾಟಕ ರಾಜ್ಯದ ಜನರ ಹತ್ರ ದುಡ್ಡಿದೆ. ಕರ್ನಾಟಕ ರಾಜ್ಯದ ಮನೆ ಹೆಣ್ಣುಮಕ್ಕಳ ಜೇಬಲ್ಲಿ, ಮನೆ ಹೆಣ್ಣುಮಕ್ಕಳ ಅಕ್ಕಿ ಡಬ್ಬದಲ್ಲಿ, ರಾಗಿ ಡಬ್ಬದಲ್ಲಿ ದುಡ್ಡಿದೆ. ಗಂಡನ ಕಷ್ಟ ಬಂತು ಅಂತಂದ್ರೆ ಮನೆಯಲ್ಲಿರುವಂತ ಹೆಣ್ಮಗಳು ಅಕ್ಕಿ ಡಬ್ಬ ತೆಗಿತಾಳೆ, ರಾಗಿ ಡಬ್ಬ ತೆಗಿತಾಳೆ, ಅಲ್ಲಿಂದ ದುಡ್ಡು ತೆಗೆದು ತಗೊಳ್ರಿ ಅಂತ ಹೇಳಿ ಗಂಡನ ಕೈ ಕಾಸು ಕೊಡ್ತಾ ಇದ್ದಾಳೆ. ಒಂದು ಕಾಲದಲ್ಲಿ ಹೆಣ್ಮಗಳು ಅಂತಂದ್ರೆ ಹೆಣ್ಮಗಳು ಎಷ್ಟು ಕೆಲಸ ಮಾಡ್ತಾಳೆ, ಮಕ್ಕಳನ್ನ ದೊಡ್ಡವರನ್ನ ಮಾಡ್ತಾಳೆ, ಮನೆ ನೋಡ್ತಾಳೆ. ಆದ್ರೆ ಕೂಲಿ ಇಲ್ಲದೆ ಕೆಲಸ ಮಾಡ್ತಿದ್ದಂತ ಹೆಣ್ಮಗಳು, ಗಂಡ ಸ್ವಲ್ಪ ಕೆಲಸ ಮಾಡಿದ್ರು ಅವನು ಕೂಲಿ ಇತ್ತು. ಹೆಣ್ಮಗಳು ಇಡೀ ಜೀವನವನ್ನ ತ್ಯಾಗ ಮಾಡಿದ್ರು ಕೂಡ ಅವಳಿಗೆ ಯಾವ ಕೂಲಿ ಇರಲಿಲ್ಲ. ಅವ್ವ ನೆನ್ಪಿಟ್ಕೊಳ್ರಿ, ನಿಮ್ ಮನೆ ಬಾಗಿಲಿಗೆ, ನಿಮ್ಮ ಅಕೌಂಟ್ಗೆ ತಿಂಗಳಾದ್ರೆ ಇವತ್ತು 2,000 ರೂಪಾಯಿ ದುಡ್ಡು ಬೀಳ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಇದೇ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನೀವು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಮರಿಬಾರ್ದು. ಒಂದ್ ವೇಳೆ ಇದನ್ನ ಮರೆತರೆ ಆ ದೇವರು ಕೂಡ ನಮ್ಮನ್ನು ಕ್ಷಮಿಸಲ್ಲ. ಯಾವ ಭಾವದಲ್ಲಿ ಇದನ್ನು ಕೊಡ್ತಾ ಇದೆ? ಬಸವಣ್ಣ ಅವರು ಹೇಳಿದ್ರು ದಾಸೋಹ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರವನ್ನ ಮಾನ್ಯ ಸಿದ್ದರಾಮಯ್ಯನವರು ಹೇಳೋರು ಬುದ್ಧ, ಬಸವ, ಅಂಬೇಡ್ಕರ್ ಅವ್ರ ಚಿಂತನೆಯೊಂದಿಗೆ ನಾವು ಈ ಪಕ್ಷವನ್ನು ಕಟ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಅದೇ ಚಿಂತನೆಯನ್ನು ಇಟ್ಕೊಂಡು, ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು ನಾವು ಈ ಪಕ್ಷ ಕಟ್ತೀವಿ ಅಂತ ಹೇಳ್ತಾ ಇದ್ರು. ಏನ್ ಹಂಗಂದ್ರೆ, ನಾವು ಪ್ರತಿ ತಿಂಗಳು ಕೊಡುವಂತ ಗ್ಯಾರಂಟಿ ಅದು ಭಿಕ್ಷೆ ಅಲ್ಲ, ಅದು ದಾನ ಅಲ್ಲ, ಅದು ದಾಸೋಹ. ದಾಸೋಹಕ್ಕೂ ದಾನಕ್ಕೂ ವ್ಯತ್ಯಾಸ ಏನು ಅಂದ್ರೆ, ದಾನ ಅಂದ್ರೆ ಕೊಡೋನ್ ಕೈ ಮೇಲಿರ್ತದೆ, ಈಸ್ಕೊಳ್ಳೋನ್ ಕೈ ಕೆಳಗಡೆ ಇರ್ತದೆ. ದಾಸೋಹ ಅಂದ್ರೆ ಹಂಗಲ್ಲ. ದಾಸೋಹ ಅಂತಂದ್ರೆ ಈಸ್ಕೊಳ್ಳೋನ್ ಕೈ ಮೇಲಿರ್ತದೆ. ಅವನು ಶಿವ ಪಾರ್ವತಿ. ನಮ್ಮ ಮನೆಯಲ್ಲಿರೋ ಪ್ರತಿ ಹೆಣ್ಣುಮಗಳು ಕೂಡ ಅವಳು ನನ್ನ ತಾಯಿ ಸಮಾನ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅವಳಿಗೆ ಕೊಡಬೇಕಾದ್ರೆ ಧನ್ಯತಾ ಭಾವದಿಂದ ಈ ಒಂದು ಸೇವೆಯನ್ನು ಕೊಡ್ತಾ ಇದೆ. ಸೊ ಇವತ್ತು ವಿಶೇಷವಾಗಿ ಮಾಗಡಿ ಕ್ಷೇತ್ರದಲ್ಲಿ ಎಲ್ಲಾ ಗ್ರಾಮದಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದೆ. ಮಾಗಡಿ ಕ್ಷೇತ್ರದ ಅನೇಕ ರಸ್ತೆಗಳು ಯಾವತ್ತು ಕಾಂಕ್ರೀಟ್ ಕಾಣದೇ ಇದ್ದಂತ ಎಷ್ಟೋ ರಸ್ತೆಗಳಲ್ಲಿ ಕಾಂಕ್ರೀಟ್ ರಸ್ತೆಗಳು ನಿರ್ಮಾಣ ಆಗ್ತಾ ಇದೆ. ಇವತ್ತು ಮಾಗಡಿ ಅನ್ನುವಂಥ ಈ ಕ್ಷೇತ್ರದಲ್ಲಿ ನಿಮ್ಮ ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆನ ಮಾನ್ಯ ಬಾಲಣ್ಣವರು ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ತುಮಕೂರು ಜಿಲ್ಲೆಯವನು. ನಮ್ಮ ತುಮಕೂರು ಜಿಲ್ಲೆಗೆ ಬಾಲಣ್ಣವ್ರ ಹೆಸರು ಹೇಳಿದ್ರೆ ಸಿಟ್ಟು ಬರ್ತದೆ. ಯಾಕೆ ಸಿಟ್ಟು ಬರುತ್ತೆ ಬಾಲಣ್ಣವ್ರ ಹೆಸರು ಕೇಳಿದ್ರೆ ಅಂತಂದ್ರೆ, ಬಾಲಣ್ಣ ತುಮಕೂರಿಗೆ ಬರೋ ನೀರನ್ನೆಲ್ಲ ತಿರುಗಿಸ್ಕೊಂಡು ಮಾಗಡಿಗೆ ತಗೊಂಡು ಹೋಗ್ಬಿಟ್ರು ಅಂತ ಹೇಳಿ ನಮ್ಮೂರಲ್ಲಿ ಅನೇಕ ಜನ ಬಾಲಣ್ಣವ್ರ ವಿರುದ್ಧ ಬೇಕಾದ್ರೆ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ನಮ್ಮೂರಿಗೆ ವಿಲನ್ ಆಗಿರುವಂತ ಬಾಲಣ್ಣ ನಿಮ್ಮೂರಿಗೆ, ನಿಮ್ಮ ಕ್ಷೇತ್ರದ ಜನಗಳಿಗೆ, ನಿಮ್ಮ ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತ ಹೇಳಿ, ನಿಮ್ಮ ಕೆರೆಗಳಿಗೆ ನೀರು ತುಂಬಿಸ್ಬೇಕು, ನಮ್ಮ ಮಾಗಡಿ ಜನ ನೀರಾವರಿ ಬೆಳೆಗಳನ್ನು ಬೆಳಿಬೇಕು, ನಮ್ಮ ಮಾಗಡಿಲೂ ಅಡಿಕೆ ತೋಟಗಳು ಹೇಳಬೇಕು, ನಮ್ಮ ಮಾಗಡಿ ಬಯಲ್ಸಿ ಮೇಲೂ ಕೂಡ ಮಾವಿನ ತೋಪುಗಳಿಗೆ ನೀರಿಲ್ಲದೆ ಫಸಲಿಲ್ದಂಗೆ ಆಗಬಾರ್ದು ಅನ್ನೋಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಿಮ್ಮ ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆಯನ್ನು ತಗೊಂಡು ಬರ್ತಾ ಇದ್ದಾರೆ. ಇವತ್ತು ಇದೇ ಯೋಜನೆಗೆ ವೈಜಿ ಗುಡ್ಡದಿಂದ ಸುಮಾರು 18 ಕೆರೆಗಳಿಗೆ ನೀರು ತುಂಬಿಸೋದಕ್ಕೋಸ್ಕರ ಮಾನ್ಯ DK ಶಿವಕುಮಾರ್ ಸಾಹೇಬರು, ಮಾನ್ಯ DK ಸುರೇಶ್ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು ಇವರೆಲ್ಲರೂ ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಒಂದೇನು ಅಂತಂದ್ರೆ, ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ಮಾತು ಬರೋ ಜನ ನಾವು ಮರ್ತು ಬಿಡ್ತೀವಿ ಮಾಡಿರುವಂತ ಕೆಲಸಗಳನ್ನು. 5 ವರ್ಷ ಏನೇ ಸೇವೆ ಮಾಡಿರಲಿ, 11 ಕೆಲಸ ಮಾಡಿ ಇನ್ನೊಂದು ಕೆಲಸ ಮಾಡಿಲ್ಲ ಅಂದ್ರೆ ಬಿಡ್ಲಾ ಬಾಲಣ್ಣ ಅದೊಂದು ಮಾಡಲಿಲ್ಲ ಅಂತ ಹೇಳ್ತೀವಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವುದಾದ್ರೂ ಮೂಕ್ ಪ್ರಾಣಿಗೆ ಕೆರೆಗೆ ನೀರು ತುಂಬಿಸಿದ್ರೆ, ಒಂದ್ ವೇಳೆ ಕೆರೆಯಲ್ಲಿರೋ ಮೀನುಗಳಿಗೆ ಓಟ್ ಹಾಕುವಂತ ಶಕ್ತಿ ಇದ್ದಿದ್ರೆ ನಮ್ಮೂರ್ ಕೆರೆಗೆ ನೀರು ತಂದ್ಬಿಟ್ನಪ್ಪ ಅಂತ ಹೇಳಿ ಮೀನುಗಳೆಲ್ಲ ಬಾಲಣ್ಣನಿಗೆ ಓಟ್ ಹಾಕ್ತದೆ. ಒಂದ್ ವೇಳೆ ಹಾರೋ ಹಕ್ಕಿಗಳಿಗೆ ಓಟ್ ಹಾಕುವಂತ ಶಕ್ತಿ ಇದ್ರೆ
ಅರೆ ಅರೆ ಕುಡಿಯಕ್ ನೀರು ತಂದ್ಬಿಟ್ರು ನಮ್ಮೂರಿಗೆ ಅಂತ ಹಕ್ಕಿ ಪಕ್ಷಿಗಳು ಬಾಲಣ್ಣನಿಗೆ ಓಟ್ ಹಾಕ್ತವೆ. ಒಂದ್ ವೇಳೆ ಕುರಿಗಳಿಗೆ, ದನಗಳಿಗೆ, ಆಡುಗಳಿಗೆ ಓಟ್ ಹಾಕುವಂತ ಶಕ್ತಿ ಕೊಟ್ರೆ ಬಾಲಣ್ಣ ನಮ್ಮ ಕೆರೆಗೆ ನೀರು ತಂದಪ್ಪ ಅಂತ ಹೇಳಿ ಆಡು, ಕುರಿ, ದನಗಳು ಕೂಡ ಬಾಲಣ್ಣನಿಗೆ ಓಟ್ ಹಾಕ್ತವೆ. ಆದರೆ ಮನುಷ್ಯರು ನಾವು ಇದನ್ನ ಮರಿಬಾರ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಣ್ಣ ಇನ್ನೂ 5 ವರ್ಷ ಆಯ್ತು ಚುನಾವಣೆ, ಈಗಲೇ ಯಾಕೆ ಬಾಲಣ್ಣಂದು ಹೇಳ್ತಿದ್ಯಾ ಅಂತ ನೀವು ಕೇಳಬಹುದು. ಬಾಲಣ್ಣನ ಚುನಾವಣೆ ಇನ್ನೂ 2 ವರ್ಷ ಐತೆ. ಆದರೆ ಸದ್ಯದಲ್ಲೇ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ, ಪಂಚಾಯತಿ ಚುನಾವಣೆಗಳು ಬರ್ತವೆ. ಪಂಚಾಯತಿ ಚುನಾವಣೆ ಬಂದಾಗ ನೀವು ಓಟ್ ಕೊಡಬೇಕಿರೋದು ಯಾರಿಗೆ ಅಂತಂದ್ರೆ, ನೀವು ಹಾಕೋ ಪ್ರತಿ ಓಟು ನಿಮ್ಮೂರಿನ 18 ಕೆರೆಗಳಿಗೆ ನೀರು ತುಂಬಿಸಿದಂತ ಬಾಲಣ್ಣನ ಕೈ ಬಲಪಡಿಸೋದಕ್ಕೋಸ್ಕರ ನಾವು ಓಟ್ ಹಾಕ್ತಾ ಇದ್ದೀವಿ. ಇದನ್ನ ನೆನ್ಪಿಟ್ಕೊಂಡು ನೀವು ಓಟ್ ಹಾಕ್ಬೇಕು. ನೀವು ಓಟ್ ಹಾಕ್ಬೇಕಾದ್ರೆ ಅಮ್ಮ ತಾಯಂದ್ರು, ಅರೆ ಬಸ್ ಹತ್ತಿದ್ರೆ ಬೆಂಗಳೂರಿಗೆ 100 ರೂಪಾಯಿ ಜೇಬಿಂದ ಖರ್ಚಾಗಿ ಹೋಗ್ತಾ ಇತ್ತು. ಇವತ್ತು 1 ರೂಪಾಯಿ ಜೇಬಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ನನ್ನ ಮಕ್ಕಳು, ನಾನು ಎಷ್ಟು ಉಚಿತವಾಗಿ ನಾನು ಬೆಂಗಳೂರಿಗೆ ಮುಫ್ತಾಗಿ ಹೋಗ್ತಾ ಇದ್ದೀನಲ್ಲ. ಇಂಥ ಸೇವೆ ಕೊಟ್ಟರು ಅಂತ ಸಿದ್ದರಾಮಯ್ಯನವ್ರ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಇವ್ರ ಕೈಯನ್ನ ಬಲಪಡಿಸಬೇಕು ಅಂತಂದ್ರೆ ನಾನು ಕೈಗೆ ಓಟ್ ಹಾಕಬೇಕು, ಹಸ್ತಾನ್ ಗೆಲ್ಲಿಸಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ನೀವು ನಿಮ್ಮ ಪಂಚಾಯಿತಿಗಳು ಗೆದ್ರೆ ನಿಮ್ಮ ಕ್ಷೇತ್ರ ಸುಭದ್ರವಾಗಿರ್ತದೆ. ಹಿಂಗಾಗಿ ತಾಯಿ ಯಾರು ಕೂಡ ಮರಿಬಾರ್ದು. ಮತ್ತು ಬಾಲಣ್ಣ ಇನ್ನೇನು ಪಕ್ಕದಲ್ಲೇ ಮಂತ್ರಿಗಳಿದ್ದಾರೆ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಇದ್ದಾರೆ. ಹಿಂಗಾಗಿ ಅವ್ರನ್ನ ಕೇಳ್ತಾರೆ ಅವರು, ಸ್ವಾಮಿ BMTCನ ಇಲ್ಲಿಗೆ ಬಿಟ್ರಂತೆ ರಾಮನಗರಕ್ಕೆ, ನಾವೇನ್ ಮಾಡಿದ್ದೋ ಮಾಗಡಿಗೂ ಬಿಡಿ ಅಂತ ಕೇಳ್ತಾರೆ. ಕೇಳಿದ್ದೀರಾ? ಕೇಳ್ತಾರೆ. ಬಹುಶಃ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಅದಕ್ಕೆ ಉತ್ತರವನ್ನು ಕೂಡ ಈ ಸಭೆಯಲ್ಲಿ ಕೊಡ್ಬೋದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಮ್ಮೂರಿಗೆ, ನಮ್ಮ ಜನಗಳಿಗೆ, ನಮ್ಮ ಪರವಾಗಿ ಯಾರು ನಿಂತ್ಕೊಳ್ತಾರೋ ಅವರ ಜಾತಿ ನೋಡಬೇಕಾಗಿಲ್ಲ, ಅವರ ಧರ್ಮ ನೋಡಬೇಕಾಗಿಲ್ಲ, ಅವರ ಪಕ್ಷ ಕೂಡ ನೋಡಬೇಕಾಗಿಲ್ಲ. ಆ ರೀತಿಯಾಗಿ ಆ ಮನುಷ್ಯನ ಕೈಯನ್ನು ಬಲಪಡಿಸೋದಕ್ಕೋಸ್ಕರ ಎಲ್ಲರೂ ಒಟ್ಟಾಗ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತು ಈ ಊರಿನಲ್ಲಿ ನನಗೆ ಗೊತ್ತಿರೋ ಥರ ಮಾಗಡಿಯಲ್ಲಿ ಇಲ್ಲಿ JDS ಇಲ್ಲ, BJPನೂ ಇಲ್ಲ, ಬೇರೆ ಯಾವ ಪಕ್ಷಗಳು ಇಲ್ಲ. ಇರೋದು ಒಂದೇ, ಬಾಲಣ್ಣ 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 ಬಾಲಣ್ಣ. ಸೊ ಹಿಂಗಾಗಿ ಬಾಲಣ್ಣನ ಕೈಯಿಂದ ಬಲಪಡಿಸಿ ಮುಂದೆ ಬರುವಂಥ ಪಂಚಾಯತಿ ಚುನಾವಣೆಗಳಿಗೆ ಈಗಲೇ ತಯಾರಾಗಿ ನಾವು ನಿಮಗೆ ಗ್ಯಾರಂಟಿ ಕೊಟ್ಟಿದ್ದೀವಿ. ನೀವು ಆ ಗ್ಯಾರಂಟಿಗೆ ನಮಗೂ ನೀವು ಗ್ಯಾರಂಟಿ ಕೊಡಿ ಅಂತ ಕೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯ ಬಾಲಣ್ಣವ್ರಿಗೆ, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮತ್ತು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.